ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ ಧರ್ಮಸ್ಥಳದ ಬುರುಡೆ ಪ್ರಕರಣ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಕೊಂಡೊಯ್ಯುತ್ತಾ ಈ ಪ್ರಕರಣ ತಾರ್ಕಿಕ ಅಂತ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸದ್ಯದ ಕುತೂಹಲ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ. ಮುಂದಿನ ವಾರ ಧರ್ಮಸ್ಥಳ ರಹಸ್ಯವನ್ನ ಬಯಲು ಮಾಡಲಾಗುತ್ತಾ. ಈ ತಿಂಗಳಲ್ಲೇ ಪ್ರಕ್ರಿಯೆ ಮುಗಿಸಲು ಎಸ್ಐಟಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮುಂದಿನ ವಾರದಲ್ಲಿ ಎಸ್ಐಟಿಯಿಂದ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಸರ್ವ ಸಿದ್ಧತೆಗಳು ಆಗಿದೆ ಅಂತ ತಿಳಿದು ಬರ್ತಿದೆ. ಧರ್ಮಸ್ಥಳ ಪ್ರಕರಣ ವರದಿ ಸಲ್ಲಿಸಲಿದೆ ಎಸ್ಐಟಿ ತನಿಖಾ ತಂಡ. ಧರ್ಮಸ್ಥಳದ ಪ್ರಕರಣ ಯಾವಾಗ ಅಂತ್ಯ ಕಾಣುತ್ತೆ, ಇನ್ನು ಎಲ್ಲಿಯವರೆಗೂ ಎಳೆದಾಡಬಹುದು ಈ ಪ್ರಕರಣವನ್ನು ಅನ್ನುವಂತಹ ಸಹಜ ಕುತೂಹಲ ಇತ್ತು. ಯಾಕಂದರೆ ಚಿನ್ನಯ್ಯನ ವಿಚಾರಣೆಯ ನಂತರದಲ್ಲಿ ಮತ್ತೆ ಗುಂಡಿ ಅಗಿಯುವಂತಹ ಕೆಲಸ, ಹಲವರ ದೂರುಗಳು ಮೇಲಿಂದ ಮೇಲೆ ದಾಖಲಾಗೋದು, ಅವರ ಹೇಳಿಕೆಗಳನ್ನು ಪಡೆಯೋದು, ಈ ಪ್ರಕ್ರಿಯೆ ಮುಂದುವರಿತಾ ಇತ್ತು. ಇದಕ್ಕೆ ಸಂಬಂಧವೇ ಇಲ್ಲದಂತಹ ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ಎಸ್ಐಟಿ ತನ್ನ ಸುಪರ್ದಿಗೆ ತೆಗೆದುಕೊಂಡು ತನಿಖೆಯನ್ನು ಮಾಡ್ತಾ ಇತ್ತು. ಸರ್ಕಾರವನ್ನು ಕೇಳಿದಾಗ ನಾವು ಹಸ್ತಕ್ಷೇಪ ಮಾಡಲ್ಲ, ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರು. ಈಗ ಎಸ್ಐಟಿ ಇದರ ಸಮಗ್ರ ತನಿಖೆಯನ್ನು ನಡೆಸಿ ಒಂದು ರಿಪೋರ್ಟನ್ನು ಸಿದ್ಧಪಡಿಸಿದೆಯಂತೆ. ಮುಂದಿನ ವಾರವೇ ಈ ರಿಪೋರ್ಟನ್ನು ಸರ್ಕಾರದ ಕೈ ತಲುಪಿಸುವಂತಹ ಸರ್ವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಅದಾದ ನಂತರದಲ್ಲಿ ನ್ಯಾಯಾಲಯಕ್ಕೆ ಆ ರಿಪೋರ್ಟನ್ನು ಸಲ್ಲಿಕೆ ಮಾಡಲು ಅನುವಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಅಂತೂ ಇಂತೂ ಕೊನೆ ಘಟ್ಟಕ್ಕೆ ಬಂದಾಯ್ತಾ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ? ನೀವೇ ಖಂಡಿತವಾಗಿ ಕೂಡ ಜುಲೈ 20ನೇ ತಾರೀಕು ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ ಧರ್ಮಸ್ಥಳದ ಒಂದು ಬುರುಡೆ ಪ್ರಕರಣದ ಬಗ್ಗೆ. ಅಂದರೆ ಧರ್ಮಸ್ಥಳದಲ್ಲಿ ಊತಿಟ್ಟಂತಹ ಶವಗಳ ಒಂದು ತನಿಖೆಗೆ ಎಸ್ಐಟಿಯನ್ನು ರಚನೆ ಮಾಡಿ ಜುಲೈ 20ರಲ್ಲಿ ಆದೇಶ ಹೊರಡಿಸುವಂಥದ್ದು. ಸುಮಾರು ಈಗ 3 ತಿಂಗಳು ಕಳೆದು ಬಂದಿದೆ, ಅಂದರೆ 90 ದಿನಗಳು ಆಗೋಗಿದೆ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೆ ಈ ಒಂದು ಎಸ್ಐಟಿ ವರದಿಯನ್ನು ಸಲ್ಲಿಸಬೇಕು ಅಂತಲೂ ಕೂಡ ಸರ್ಕಾರ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇನ್ನಷ್ಟು ವಿಳಂಬ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ, ಈಗ ನೀವೇನು ತನಿಖೆ ಮಾಡಿದ್ದೀರಾ ಆ ತನಿಖೆಯ ಎಲ್ಲ ಸಾರಾಂಶಗಳನ್ನು ಕೂಡ ನೀವು ಕೋರ್ಟ್ಗೆ ಸಲ್ಲಿಸಬಹುದು ಅಂತಲೂ ಕೂಡ ಹೇಳಿದೆ. ಹಾಗಾಗಿ ಕೋರ್ಟ್ಗೆ ಸಲ್ಲಿಸಿದ ಬಳಿಕ ಎಲ್ಲ ಒಂದು ಕಡೆ ಆ ಒಂದು ಎಸ್ಐಟಿ ವರದಿ ಒಂದು ವಿಚಾರವಾಗಿ ಕೂಡ ಒಂದು ರೀತಿ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನು ಕೊಡೋರಿದ್ದಾರೆ. ಹಾಗಾಗಿ ಮೊದಲು ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿ ತದನಂತರ ಸರ್ಕಾರಕ್ಕೂ ಕೂಡ ವರದಿಯನ್ನು ಸಲ್ಲಿಸುವಂಥದ್ದು. ಅಂದರೆ ಇಷ್ಟು ದಿನಗಳ ಕಾಲ ಧರ್ಮಸ್ಥಳದ ವಿಚಾರವಾಗಿ ಏನೆಲ್ಲ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇತ್ತು, ಆ ಒಂದು ವಿಚಾರ ಎಸ್ಐಟಿ ತನಿಖೆಯಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ರಿಪೋರ್ಟ್ ಸಲ್ಲಿಕೆ ಆಗಿದೆ ಅನ್ನೋದು ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಲ್ಲುತ್ತೆ. ಅಂದ್ರೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಪೂರ್ಣವಾಗಿ ಆ ಒಂದು ರಹಸ್ಯಗಳು ಇದೆಯಾ ಇಲ್ವೋ ಅನ್ನೋದು ಬೇರೆ ಬೇರೆ ರೀತಿಯಲ್ಲ ಚರ್ಚೆ ಆಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಮುಂದಿನ ವಾರದಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಸರ್ಕಾರದ ಮೂಲಗಳ ಮಾಹಿತಿ ಪ್ರಕಾರ ಈ ತಿಂಗಳ ಅಂತ್ಯದೊಳಗಾಗಿ ನೀವು ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಎಸ್ಐಟಿ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದನ್ನ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಗಮನದಲ್ಲೂ ಕೂಡ ಆ ಒಂದು ವಿಚಾರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಾವು ಯಾವುದೇ ರೀತಿಯ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಕಾಲಕ್ಕೆ ಆಗ್ತಾ ಇರತಕ್ಕಂಥ ಮಾಹಿತಿಯನ್ನ ಎಸ್ಐಟಿ ಅವರು ರವಾನೆ ಮಾಡುತ್ತಾರೆ. ಹಾಗಾಗಿ ಮಾಡಿದ್ದು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಮುಂದಿನ ವಾರದೊಳಗಡೆ ಈ ಒಂದು ಎಸ್ಐಟಿಯ ವರದಿ ಒಂದು ಸಲ್ಲಿಕೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ವರದಿಯಲ್ಲಿ ಯಾರೆಲ್ಲ ಒಂದು ರೀತಿಯಲ್ಲಿ ಸೇಫ್ ಮತ್ತೆ ಯಾರಿಗೆಲ್ಲ ಕುಣಿಕೆ ಆಗುತ್ತೆ ಏನಿದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.